ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಪರಿಸರ ಅಧ್ಯಯನ ಅಥವಾ ವಿಜ್ಞಾನ ವಿಷಯದ ಮೇಲಿನ ಪ್ರಶ್ನೆಗಳು ಯಾವುವು ಎಂಬುದನ್ನು ಮತ್ತು ಈ ಮಾದರಿ ಪ್ರಶ್ನೆ ಪತ್ರಿಕೆ ತಮಗೆ ಉಪಯುಕ್ತವಾಗಬಹುದು ಎನ್ನುವಂತಹ ಭಾವನೆಯೊಂದಿಗೆ ವಿಡಿಯೋ ಪ್ರಾರಂಭಿಸೋಣ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಓಕೆ, ಮೊದಲನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ರಬ್ಬರ್ ಯಾವ ರೀತಿಯ ಕಸ? ಇಲ್ಲಿ ಆಪ್ಷನ್ಸ್ಗಳು ಇಲ್ಲಿ ಒಣ ಕಸ, ಮಿಶ್ರ ಕಸ, ಹಸಿ ಕಸ ಹಾಗೂ ಕಡೆ ಆಪ್ಷನ್ ಈ ತ್ಯಾಜ್ಯ ಕಸ ಅಂತಿದೆ. ಇಲ್ಲಿ ರಬ್ಬರ್ ಅನ್ನುವಂಥದ್ದು ಒಣ ಕಸ ಆಗಿರುತ್ತದೆ, ಹಾಗಾಗಿ ಎ ಆಪ್ಷನ್. ಇನ್ನು ಭಾರತವು ವಿಸ್ತೀರ್ಣದಲ್ಲಿ ಅಂದರೆ ಇಲ್ಲಿ ಪ್ರಪಂಚದ ಎಷ್ಟನೇ ಸ್ಥಾನದಲ್ಲಿದೆ ವಿಸ್ತೀರ್ಣದಲ್ಲಿ ಅಂದಾಗ ಇಲ್ಲಿ ಮೊದಲನೇದಾಗಿ 5ನೇ ಸ್ಥಾನ, 6ನೇ ಸ್ಥಾನ, 8ನೇ ಸ್ಥಾನ ಹಾಗೂ 7ನೇ ಸ್ಥಾನ ಅಂತಿದೆ. ಇಲ್ಲಿ ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿಯೇ 7ನೇ ಸ್ಥಾನದಲ್ಲಿದೆ, ಸೊ ಡಿ ಆಪ್ಷನ್ ಆಗುತ್ತದೆ. ಇನ್ನು ದ್ರವರೂಪದ ಲೋಹ ಇಲ್ಲಿ ನೋಡ್ಬೋದು ಹಿತ್ತಾಳೆ, ಅಲ್ಯೂಮಿನಿಯಂ, ಪಾದರಸ, ತಾಮ್ರ. ಇಲ್ಲಿ ದ್ರವರೂಪದ ಒಂದು ಲೋಹ ಅನ್ನುವಂಥದ್ದು ಇಲ್ಲಿ ನೋಡ್ಬೋದು, ಇಲ್ಲಿ 3 ಆಪ್ಷನ್ಸ್ಗಳಾಗುವುದಿಲ್ಲ, ಎ ಮತ್ತು ಬಿ ಹಾಗೂ ಡಿ. ಇಲ್ಲಿ ಸಿ ಆಪ್ಷನ್ ಪಾದರಸ ಇದೆಯಲ್ಲ, ಇದು ಆಗುತ್ತದೆ. ವಾಯುಮಾಲಿನ್ಯಕ್ಕೆ ಮುಖ್ಯ ಕಾರಣ ಕಾರ್ಖಾನೆಗಳು, ಮನೆಗಳು, ಅರಣ್ಯ ಹಾಗೂ ಕಟ್ಟಡಗಳು. ಇಲ್ಲಿ ವಾಯುಮಾಲಿನ್ಯ ಏರ್ ಪೊಲ್ಯೂಷನ್ ಅನ್ನುವಂಥದ್ದು ಕಾರ್ಖಾನೆಗಳಿಂದ ಆಗುತ್ತೆ, ಸೊ ಎ ಆಪ್ಷನ್ ಆಗುತ್ತದೆ. ಇನ್ನು ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶ ಕೇಂದ್ರ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡುವುದಿಲ್ಲ? ಆಪ್ಷನ್ಸ್ಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಪುದುಚೇರಿ, ಲಕ್ಷದ್ವೀಪ, ಚಂಡೀಗರ್. ಇಲ್ಲಿ ಪುದುಚೇರಿ ರಾಜ್ಯವು ಇದು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಕೇಂದ್ರ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡುವುದಿಲ್ಲ, ಸೊ ಬಿ ಆಪ್ಷನ್ ಆಗುತ್ತದೆ. ಇಂಗ್ಲೆಂಡಿನ ಗ್ರೀನ್ವಿಚ್ ಮೂಲಕ ಹಾಯ್ದು ಹೋಗಿರುವ ರೇಖಾಂಶವನ್ನು ಇಲ್ಲಿ ಕಾಂತೀಯ ರೇಖಾಂಶ ಮತ್ತು ನಿಜವಾದ ರೇಖಾಂಶ, ಪ್ರಧಾನ ರೇಖಾಂಶ, ಅನಿಯಂತ್ರಿತ ರೇಖಾಂಶ ಅಂತಿದೆ. ಇಲ್ಲಿ ಸಿ ಆಪ್ಷನ್ ಆಗುತ್ತೆ. ಇದು ಇಂಗ್ಲೆಂಡಿನ ಗ್ರೀನ್ವಿಚ್ ಮೂಲಕ ಹಾದು ಹೋಗಿರುವಂಥ ರೇಖಾಂಶಕ್ಕೆ ನಾವು ಇಲ್ಲಿ ಪ್ರಧಾನ ರೇಖಾಂಶ ಅಂತ ಕರಿತೀವಿ, ಸಿ ಆಪ್ಷನ್ ಆಗುತ್ತದೆ. ಇನ್ನು ಭೂಮಿಯ ದೈನಂದಿನ ಚಲನೆಯ ಕಾಲ 24 ಗಂಟೆ, 12 ಗಂಟೆ, 40 ಗಂಟೆ ಹಾಗೂ 36 ಗಂಟೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎ ಆಪ್ಷನ್ ಇದೆಯಲ್ಲ 24 ಗಂಟೆಗಳು. ಅಂದರೆ ದೈನಂದಿನ ಚಲನೆ ಅಂದರೆ ಭೂಮಿಯು ತನ್ನ ಸುತ್ತುವುದಕ್ಕೆ ತೆಗೆದುಕೊಳ್ಳುವಂಥ ಒಂದು ಕಾಲ, ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು 68ನೇ ಪ್ರಶ್ನೆ, ಇಂಗಾಲದ ಡೈಆಕ್ಸೈಡ್ ಒಂದು ಇಲ್ಲಿ ಎ ಮೂಲ ವಸ್ತು, ಬಿ ಮಿಶ್ರಣ, ಸಿ ಪ್ಲಾಸ್ಮಾ, ಡಿ ಸಂಯುಕ್ತ ವಸ್ತು. ನೋಡಿ, ಇಂಗಾಲ ಡೈಆಕ್ಸೈಡ್ ಅನ್ನುವಂಥದ್ದು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತದೆ. ಇಲ್ಲಿ ಕಾರ್ಬನ್ ಮತ್ತು ಆಕ್ಸಿಜನ್ಗಳ ಸಂಯುಕ್ತದಿಂದಾಗಿರುವಂತಹ ಒಂದು ಸಂಯುಕ್ತ ವಸ್ತು ಅದು. ಸೊ ಇಲ್ಲಿ ಡಿ ಆಪ್ಷನ್ ಇದೆಯಲ್ಲ, ಅದು ಆಗುತ್ತದೆ ಸಂಯುಕ್ತ ವಸ್ತು. ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಫಾಸ್ಫೇಟ್. ಇಲ್ಲಿ ಅಡುಗೆ ಉಪ್ಪಿಗೆ ನಾವು ಇಲ್ಲಿ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ, NaCl. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಸೌರವ್ಯೂಹದಲ್ಲಿರುವ ಗ್ರಹಗಳ ಸಂಖ್ಯೆ ಇಲ್ಲಿ 10, 9, 8, 7 ಅಂತಿದೆ. ಸೌರವ್ಯೂಹದಲ್ಲಿರುವಂತಹ ಗ್ರಹಗಳ ಸಂಖ್ಯೆ 8 ಮೊದಲು 9 ಅಂತಿದ್ದು, ಆದರೆ ಇಲ್ಲಿ ಪ್ಲೂಟೋ ಗ್ರಹವನ್ನು ಅದೊಂದು ಕ್ಷುದ್ರ ಗ್ರಹ ಅಂತ ತೆಗೆಯಲಾಗಿದೆ ಆ ಲಿಸ್ಟಲ್ಲಿ. ಸೊ ಉಳಿದಿರುವಂತಹ ಗ್ರಹಗಳು 8 ಮಾತ್ರ, ಹಾಗಾಗಿ ಇಲ್ಲಿ ಸೌರವ್ಯೂಹದಲ್ಲಿರುವ ಗ್ರಹಗಳು ಇಲ್ಲಿ 8, ಸಿ ಆಪ್ಷನ್. ಇನ್ನು ತಂಬಾಕಿನಲ್ಲಿರುವ ವಿಷ ಪದಾರ್ಥ ಆಲ್ಕೋಹಾಲ್, ಪಾದರಸ, ಕೆಫಿನ್, ನಿಕೋಟಿನ್ ಅಂತಿದೆ. ಇಲ್ಲಿ ನೋಡ್ಬೋದು, ತಂಬಾಕಿನಲ್ಲಿ ನಿಕೋಟಿನ್ ಎನ್ನುವಂತಹ ಒಂದು ವಿಷ ಪದಾರ್ಥ ಇರುತ್ತದೆ, ಸೊ ಡಿ ಆಪ್ಷನ್ ಆಗುತ್ತದೆ. ಹಾಲು ಯಾವ ರೂಪದ ದ್ರವ್ಯವಾಗಿದೆ? ಇಲ್ಲಿ ಘನ, ಅನಿಲ, ಪ್ಲಾಸ್ಮಾ, ದ್ರವ ಅಂತಿದೆ. ಹಾಲು ದ್ರವ ಸ್ಥಿತಿಯಲ್ಲಿರುತ್ತದೆ, ಸೊ ಸಿ ಆಪ್ಷನ್ ಆಗುತ್ತದೆ. ಚಲಿಸುವ ವಾಯು ಉಂಟು ಮಾಡುವ ಶಕ್ತಿ ಎ ವಾಯು, ಬಿ ಚಲನ ಶಕ್ತಿ, ಸಿ ಪ್ರಚನ್ನ ಶಕ್ತಿ, ಡಿ ಸೌರಶಕ್ತಿ ಅಂತಿದೆ. ಇಲ್ಲಿ ಚಲಿಸುವ ವಾಯು ಉಂಟು ಮಾಡುವ ಶಕ್ತಿ ಯಾವುದು ಅಂದರೆ ಅದು ಚಲನ ಶಕ್ತಿ ಆಗುತ್ತದೆ, ಬಿ ಆಪ್ಷನ್. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸೌರವ್ಯೂಹದಲ್ಲಿರುವ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು? ಇಲ್ಲಿ ಎ ಬುಧ ಗ್ರಹ, ಬಿ ಶುಕ್ರ, ಸಿ ಶನಿ, ಡಿ ಗುರು. ಇಲ್ಲಿ ಸೌರವ್ಯೂಹದಲ್ಲಿರುವಂಥ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಅಂದರೆ ಶುಕ್ರ ಗ್ರಹ ಆಗುತ್ತದೆ. ಅದು ಇಡೀ ಸೌರಮಂಡಲದಲ್ಲಿ ಸೌರವ್ಯೂಹದಲ್ಲಿರುವಂಥ ಗ್ರಹಗಳಲ್ಲಿ ಬಹಳಷ್ಟು ಹೊಳೆಯುವಂತಹ ಗ್ರಹ ಅದು, ಸೊ ಬಿ ಆಪ್ಷನ್ ಆಗುತ್ತದೆ. ಆನೆಯ ಸರಾಸರಿ ಜೀವಿತಾವಧಿ ಇಲ್ಲಿ 150 ವರ್ಷಗಳು, 20 ವರ್ಷಗಳು, 40 ವರ್ಷಗಳು, 70 ವರ್ಷಗಳು. ಇಲ್ಲಿ ಆನೆಯ ಸರಾಸರಿ ಜೀವಿತಾವಧಿ 70 ವರ್ಷಗಳು. ಇನ್ನು ತೆಂಗು ಯಾವ ಗುಂಪಿಗೆ ಸೇರಿದೆ? ಏಕವಾರ್ಷಿಕ, ದ್ವೈವಾರ್ಷಿಕ, ತ್ರೈವಾರ್ಷಿಕ, ಬಹುವಾರ್ಷಿಕ. ಇಲ್ಲಿ ಏಕವಾರ್ಷಿಕ ಸಸ್ಯಗಳೆಂದರೆ ಒಂದೇ ವರ್ಷದಲ್ಲಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ನಾಶವಾಗುವ ಸಸ್ಯಗಳು.
2 ವರ್ಷದಲ್ಲಿ ಏನು ಹೂ ಬಿಟ್ಟು ಕಾಯಾಗಿ ಹಣ್ಣಾಗುವಂತಹ ಹಾಗೂ ನಾಶವಾಗುವ ಸಸ್ಯಗಳು ದ್ವೈವಾರ್ಷಿಕ. ಇನ್ನು 3 ವರ್ಷಗಳಲ್ಲಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ಇಲ್ಲಿ ನಾಶವಾಗುವಂಥ ಸಸ್ಯಗಳು. ಆದರೆ ಇಲ್ಲಿ ಬಹುವಾರ್ಷಿಕ ಅಂದರೆ ಬಹಳಷ್ಟು 3 ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳವರೆಗೆ ಇರುವಂತಹ ಸಸ್ಯಗಳು. ಹಾಗಾಗಿ ಇಲ್ಲಿ ಬಹುವಾರ್ಷಿಕ ಸಸ್ಯ ಆಗುತ್ತದೆ ತೆಂಗು. ವಿಟಮಿನ್ ಬಿ ಕೊರತೆಯಿಂದ ಬರುವ ರೋಗ ಇಲ್ಲಿ ರಾತ್ರಿ ಕುರುಡು, ಸ್ಕರ್ವಿ, ಬೇರೆ ಬೇರೆ ರಿಕೆಟ್ಸ್ ಅಂತಿದೆ. ರಿಕೆಟ್ಸ್ ಎನ್ನುವಂಥದ್ದು ವಿಟಮಿನ್ ಡಿ ಕೊರತೆಯಿಂದ ಬರುತ್ತೆ. ಸ್ಕರ್ವಿ ಅನ್ನುವಂಥದ್ದು ವಿಟಮಿನ್ ಸಿ ಇಂದ ಬರುತ್ತೆ. ಹಾಗೂ ಇಲ್ಲಿ ಬೇರೆ ಬೇರೆ ಇದೆಯಲ್ಲ, ಇದು ವಿಟಮಿನ್ ಬಿ ಕೊರತೆಯಿಂದ ಬರುತ್ತದೆ. ಸೊ ಸಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸಾಮಾನ್ಯವಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿರುತ್ತದೆ? ಇಲ್ಲಿ ಆಪ್ಷನ್ಸ್ಗಳು 0.04, ಇಲ್ಲಿ 4% ಹಾಗೂ 0.4 ಹಾಗೂ 1.4 ಅಂತಿದೆ. ಇಲ್ಲಿ ಎ ಆಪ್ಷನ್ ಇದೆಯಲ್ಲ 0.04 ಇದೆ ಕಾರ್ಬನ್ ಡೈಆಕ್ಸೈಡ್ ವಾಯುವಿನಲ್ಲಿ. ಸೊ ಎ ಆಪ್ಷನ್ ಆಗುತ್ತದೆ. ಲೋಲಕದ ಚಲನೆಯು ಇದು ಭ್ರಮಣ ಚಲನೆಯ, ಆಂದೋಲನ ಚಲನೆಯ, ವೃತ್ತೀಯ ಚಲನೆಯ, ವಕ್ರ ಚಲನೆ ಅಂತಿದೆ. ಇಲ್ಲಿ ಲೋಲಕದ ಚಲನೆಯು ಅದೊಂದು ಆಂದೋಲನ ಚಲನೆಗೆ ಉದಾಹರಣೆ ಅಂತ ಹೇಳ್ಬೋದು. ಹಾಗಾಗಿ ಬಿ ಆಪ್ಷನ್ ಆಗುತ್ತದೆ. ಇನ್ನು 80ನೆಯ ಪ್ರಶ್ನೆ, ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಾಗಿರುವ ಜೀವಸತ್ವ ಇಲ್ಲಿ ಎ ಆಪ್ಷನ್ ಬಿ ಆಪ್ಷನ್ ಎ, ಸಿ ಆಪ್ಷನ್ ಸಿ, ಡಿ ಆಪ್ಷನ್ ಡಿ ಅಂತಿದೆ. ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ಸಿ ಆಪ್ಷನ್ ಇದೆಯಲ್ಲ ಅದು ಆಗುತ್ತದೆ. ಇವೆಲ್ಲ ಪ್ರಶ್ನೆಗಳು ಮಾದರಿ ಪ್ರಶ್ನೆಗಳಾಗಿದ್ದು ತಮಗೆ ಮುಂಬರುವಂತಹ ಪ್ರವೇಶ ಪರೀಕ್ಷೆಗಳಿಗೆ ಆಗಿರ್ಬೋದು ಅಥವಾ ಇನ್ನಿತರ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಿಗೆ ಉಪಯುಕ್ತವಾಗಬಹುದು ಎನ್ನುವಂತಹ ಭಾವನೆಯೊಂದಿಗೆ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು.